ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಇನ್ಫೋ ಇಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಈ ಒಂದು ಇಕೋ ಕ್ಲಬ್ಗೆ ಸಂಬಂಧಪಟ್ಟಂತೆ ಪ್ರತಿ ಶಾಲೆಗೂ ಇಕೋ ಕ್ಲಬ್ಗೆ ಸಂಬಂಧಪಟ್ಟಂತೆ ಸುಮಾರು ಅನುದಾನಗಳು ಬರ್ತವೆ ಈವೆಂಟ್ಸ್ನ ಆರ್ಗನೈಸ್ ಮಾಡೋಕ್ಕೆ. ಸೊ ಆ ಈವೆಂಟ್ಸ್ನ ಆರ್ಗನೈಸ್ ಮಾಡಬೇಕು ಮತ್ತು ಆ ಈವೆಂಟ್ಸ್ನ ಯಾವ ರೀತಿ ಆರ್ಗನೈಸ್ ಮಾಡಿ ಆ ಪ್ರಾಜೆಕ್ಟ್ಗಳನ್ನ ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್ ಫುಲ್ಲು ಯಾವ ರೀತಿ ನಾವು ಇಕೋ ಕ್ಲಬ್ನಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ನಾವು ಇಕೋ ಕ್ಲಬ್ನ ಸಂಪೂರ್ಣ ಮಾಹಿತಿಯನ್ನು ಇವತ್ತು ತಿಳಿದುಕೊಳ್ಳೋಣ ಸ್ನೇಹಿತರೆ. ಈಗ ನಾವೇನು ಮಾಡಬೇಕಪ್ಪ ಅಂದರೆ, ನಮ್ಮ ಒಂದು ಗೂಗಲ್ಗೆ ಹೋಗಿ ಇಕೋ ಕ್ಲಬ್ ಅಂತ ಟೈಪ್ ಮಾಡಬೇಕು ಸ್ನೇಹಿತರೆ. ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಅಂತ ಈ ರೀತಿ ಬರುತ್ತೆ. ಇಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಅಂತ ಈ ರೀತಿ ಬಂದಾಗ ಇಲ್ಲಿ ನಮಗೆ ಈ ರೀತಿ ಒಂದು ಹೋಮ್ ಪೇಜ್ ಬರುತ್ತೆ ಸ್ನೇಹಿತರೆ. ಈ ರೀತಿ ಹೋಮ್ ಪೇಜ್ ಬರಬೇಕಂದ್ರೆ ಮೇಲೆ 3 ಡಾಟ್ಸ್ ಇದಾವಲ್ಲ, 3 ಡಾಟ್ಸ್ ಮೇಲೆ ಈ ಡೆಸ್ಕ್ಟಾಪ್ ಸೈಟ್ ಆನ್ ಇರಬೇಕು ಸ್ನೇಹಿತರೆ. ಆನ್ ಇದ್ದಾಗ ಈ ರೀತಿ ಸಿಸ್ಟಮಲ್ಲಿ ನಮಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ಮೇಲೆ ಲಾಗಿನ್ ಅಂತ ಇದೆ ನೋಡಿ ಸ್ನೇಹಿತರೆ. ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ. ಈ ರೀತಿ 3 ಲಾಗಿನ್ಸ್ ಬರ್ತವೆ: ಸ್ಕೂಲ್ ಲಾಗಿನ್, ಮತ್ತು ಫ್ಯಾಕಲ್ಟಿ ಲಾಗಿನ್, ಸ್ಟೇಟ್ ಅಡ್ಮಿನ್ ಲಾಗಿನ್ ಅಂತ. ಸೊ ನಾವು ಸ್ಕೂಲ್ ಲಾಗಿನನ್ನು ತೆಗೆದುಕೊಳ್ಳೋಣ ಸ್ನೇಹಿತರೆ. ಸ್ಕೂಲ್ ಲಾಗಿನನ್ನು ತೆಗೆದುಕೊಳ್ಳುವಾಗ ಈ ರೀತಿ ನಿಮ್ಮದೊಂದು ಡೈಸ್ ನಂಬರ್ ಕೇಳುತ್ತೆ. ಸೊ ನಾವು ಡೈಸ್ ನಂಬರನ್ನು ಹಾಕಬೇಕಾಗತ್ತೆ ಸ್ನೇಹಿತರೆ. ಡೈಸ್ ನಂಬರ್ ಹಾಕಿ ಕಂಟಿನ್ಯೂ ಕೊಡಬೇಕಾಗತ್ತೆ. ನಿಮ್ಗೇನಾದರೂ ಈ ರೀತಿ ಪಾಸ್ವರ್ಡ್ ಕೇಳುತ್ತೆ. ಡೈಸ್ ನಂಬರ್ ಹಾಕಿದ ತಕ್ಷಣ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಈ ಕಡೆ ಸೈಡಿಗೆ ಫರ್ಗಾಟ್ ಪಾಸ್ವರ್ಡ್ ಅಂತಿದೆಯಲ್ಲ ಸ್ನೇಹಿತರೆ, ಫರ್ಗಾಟ್ ಪಾಸ್ವರ್ಡ್ ಹಾಕಿ 100% ನಿಮಗೆ ನೀವೊಂದು ಪಾಸ್ವರ್ಡ್ ಈಸಿಯಾಗಿ ಸೆಟ್ ಮಾಡ್ಕೋಬೋದು. ಈಗ ನಾನೇನು ಮಾಡ್ತೀನಿ, ನನ್ನದೇ ಆದಂತಹ ಒಂದು ಪಾಸ್ವರ್ಡ್ ಇದೆ ಸ್ನೇಹಿತರೆ. ಸೊ ನಾನು ಲಾಗಿನ್ ಆಗ್ತಾ ಇದ್ದೇನೆ. ಲಾಗಿನ್ ಆಗಿ ಇಲ್ಲಿ ಏನು ಕ್ಯಾಪ್ಚ ಐತೋ ಸೇಮ್ ಅದೇ ಥರ ಒಂದು ಕ್ಯಾಪ್ಚವನ್ನು ಹಾಕೋಣ ಸ್ನೇಹಿತರೆ. ಕ್ಯಾಪ್ಚವನ್ನು ಹಾಕಿ ಈ ಒಂದು ಇಕೋ ಕ್ಲಬ್ದು ಎಲ್ಲ ಡೀಟೇಲ್ಸು ಏನೇನು ತುಂಬಬೇಕು, ಯಾವ ರೀತಿ ತುಂಬಬೇಕು, ಅದ್ರದ್ದು ಏನೇನು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ನೋಡಿ, ಲಾಗಿನ್ ಸಕ್ಸಸ್ಫುಲಿ ಅಂತ ಬಂತು ಸ್ನೇಹಿತರೆ. ಈಗ ನಿಮ್ಮ ಸ್ಕೂಲ್ದು ಇಕೋ ಕ್ಲಬ್ ಓಪನ್ ಆಗಿದೆ ಸ್ನೇಹಿತರೆ. ಮೊಟ್ಟ ಮೊದಲ ಕೆಲಸ ಏನು ಮಾಡಬೇಕಂದ್ರೆ, ನಾವು ನೋಟಿಫಿಕೇಷನ್ದು ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಯಾವ ರೀತಿ ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೋಬೇಕು, ಯಾವ ರೀತಿ ಅದನ್ನು ಅಪ್ಲೋಡ್ ಮಾಡಬೇಕು ಅಂತ. ಸೊ ನೀವು ಅದನ್ನು ನೋಡ್ಕೋಬೋದು. ಒಂದು ವೇಳೆ ನೀವೇನಾದರೂ ಮತ್ತೆ ಇದು ಮಾಡಬೇಕು ನೋಟಿಫಿಕೇಷನ್ ಅಂದರೆ, ನೀವೇನು ಮಾಡಬೇಕು, ಈ ಒಂದು ನಂದು ಆಲ್ರೆಡಿ ನೋಟಿಫಿಕೇಷನ್ ಅಪ್ಲೋಡ್ ಆಗಿದೆ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ಡೌನ್ಲೋಡ್ ಸರ್ಟಿಫಿಕೇಟ್ ಕೊಡ್ತದೆ. ಸೊ ಡೌನ್ಲೋಡ್ ಇಲ್ಲಿ ನೋಟಿಫಿಕೇಷನ್ ಕೇಳುತ್ತೆ. ಸೊ ನೀವು ಈಗ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಈ ರೀತಿ ಬಂದಾಗ ಇಲ್ಲಿ ಮತ್ತೆ ನೀವೇನು ಮಾಡಬೇಕಪ್ಪ ಅಂದರೆ, ಒಂದು ಇಲ್ಲಿ ಈ 3 ಅಡ್ಗೆರೆ ಇದೆಯಲ್ಲ, ಈ 3 ಅಡ್ಗೆರೆ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನಿಮಗೆ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಸ್ನೇಹಿತರೆ. ಈ ಡ್ಯಾಶ್ ಬೋರ್ಡ್ನ ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ. ಮೊದಲಿಗೆ ಏನೇನಿದೆ ಡ್ಯಾಶ್ ಬೋರ್ಡಲ್ಲಿ ಅಂದರೆ, RAS ಆ್ಯಕ್ಟಿವಿಟೀಸ್ ಲೀಸ್ಟು, ಕ್ರಿಯೇಟ್ ಈವೆಂಟ್ ಇದೆ, ಈವೆಂಟ್ ಮ್ಯಾನೇಜ್ಮೆಂಟ್ ಇದೆ, ಈವೆಂಟ್ ಲೀಸ್ಟ್ ಇದೆ, ಇಕೋ ಕ್ಯಾಲೆಂಡರ್ ಇದೆ, ಈವೆಂಟ್ ಅಸೈನ್ಮೆಂಟ್ ಇದೆ, ಫ್ಯಾಕಲ್ಟಿ ಮ್ಯಾನೇಜ್ಮೆಂಟ್ ಇದೆ, ಸೆಟ್ ಲ್ಯಾಂಗ್ವೇಜ್ ಇದೆ, ಮತ್ತು ಕೊಲಾಬರೇಷನ್ ಇದೆ ಸ್ನೇಹಿತರೆ. ಈಗ ನಾವು ಒಂದೊಂದೇ ನೋಡ್ಕೊತ ಹೋಗೋಣ ಸ್ನೇಹಿತರೆ. ಇಲ್ಲಿ ಮೊದಲಿಗೆ RAS ಆ್ಯಕ್ಟಿವಿಟೀಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಸ್ವಲ್ಪ ಆ್ಯಕ್ಟಿವಿಟೀಸ್ ಓಪನ್ ಆಗ್ತಾವೆ ನೋಡಿ ಸ್ನೇಹಿತರೆ. ಈ ಒಂದು RAS ಆ್ಯಕ್ಟಿವಿಟೀಸ್ ಬಂದಾಗ ಸ್ವಲ್ಪ ಸ್ಕ್ರಾಲ್ ಮಾಡಿ RAS 2025 and 26 ಆ್ಯಕ್ಟಿವಿಟೀಸ್ ಬಂದಿದೆ. ಸೊ ನಮಗೆ ಫಸ್ಟ್ ಆಪ್ಷನ್ ಏನಿದೆ ಅಂದರೆ, ನೇಮ್ ಆಫ್ ದ ಸ್ಕೂಲ್ ತಾನೇ ಬಂದಿದೆ, UDIS ಕೋಡ್ ಬಂದಿದೆ, ಡೇಟ್ ಆಫ್ ಈವೆಂಟ್ ಇವತ್ತಿನ ಡೇಟ್ ಇದೆ, ನೀವು ಯಾವತ್ತು ಹಾಕಿದರೆ ಆ ಡೇಟನ್ನು ತೆಗೆದುಕೊಳ್ಳಬೇಕಾಗತ್ತೆ. ಮತ್ತು ಇಲ್ಲಿ ಏನಿದೆ ಅಂದರೆ, ಸೆಲೆಕ್ಟ್ ಆಫ್ ದ ಟೈಪ್ ಆಫ್ ಯುವರ್ ಸ್ಕೂಲ್ ಅಂತಿದೆ. ಸೊ ನಿಮ್ಮ ಒಂದು ಸ್ಕೂಲ್ ಯಾವ ಸ್ಕೂಲು, ಕೇಂದ್ರೀಯನ, ಜವಹರ, ಕಸ್ತೂರ್ಬನ, ಪ್ರೈವೇಟಾ, ಇಂಟರ್ನ್ಯಾಷನಲ್ಲು, ಸ್ಪೆಷಲ್ಲು, ಆರ್ಮಿ, ಏರ್ಫೋರ್ಸು, ಉರ್ದು, ಮದ್ರಸಾ ಸ್ಕೂಲು ಆ್ಯಂಡು ಅದರ್ಸ್ ಅಂತಿದೆ ಸ್ನೇಹಿತರೆ. ಸೊ ನಮ್ಮ ಸ್ಕೂಲ್ ಯಾವುದಕ್ಕೆ ಸಂಬಂಧಪಡುತ್ತೋ ಸೊ ನಾವು ಆ ಸ್ಕೂಲನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ, ಅದರ್ಸ್ ಹಾಕ್ಕೋಬೇಕಾಗತ್ತೆ. ಈಸ್ ಯುವರ್ ಸ್ಕೂಲ್ PM ಶ್ರೀ ಸ್ಕೂಲ್, ನಿಮ್ದೇನಾದರೂ PM ಶ್ರೀ ಸ್ಕೂಲ್ ಆಗಿದ್ದರೆ ಎಸ್ ಅಂತ ಎಸ್ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಸೊ ಇಲ್ಲಿ ಜಿಮೇಲ್ ಆಲ್ರೆಡಿ ಫೆಚಿಂಗ್ ಆಗಿದೆ ಸ್ನೇಹಿತರೆ. ಮತ್ತು ಸ್ಟೇಟ್, ಯಾವ ಸ್ಟೇಟ್ ಅಂತ ನಿಮ್ಮ ಸ್ಟೇಟನ್ನು ತೆಗೆದುಕೊಳ್ಳಬೇಕಾಗತ್ತೆ. ಕರ್ನಾಟಕ ಸ್ಟೇಟ್ ತೆಗೆದುಕೊಳ್ತಾ ಇದ್ದೀನಿ. ಡಿಸ್ಟಿಕ್ಕು, ಯಾವ ಡಿಸ್ಟಿಕ್ಕು, ನಿಮ್ಮ ಒಂದು ಡಿಸ್ಟಿಕ್ಕನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಸಿಟಿ, ಯಾವ ಸಿಟಿ ಅಂತ ನಿಮ್ಮ ಒಂದು ಸಿಟಿಯನ್ನು ಎಂಟರ್ ಮಾಡಬೇಕಾಗತ್ತೆ ಸ್ನೇಹಿತರೆ. ನಿಮ್ಮ ಒಂದು ಸಿಟಿಯನ್ನು, ನಿಮ್ಮದು ಏನು ಸಿಟಿ ಐತೋ ಆ ಒಂದು ಸಿಟಿ ಅಂದರೆ ತಾಲೂಕು ಸ್ನೇಹಿತರೆ, ನಿಮ್ಮ ತಾಲೂಕನ್ನು ಎಂಟರ್ ಮಾಡಿ. ಮತ್ತು ಪಿನ್ ಕೋಡ್ ಸಹ ಇಲ್ಲಿ ಆಲ್ರೆಡಿ ನಂಬರ್ 10 ಆಲ್ರೆಡಿ ಮತ್ತೆ ಬಂದಿದೆ ಬ್ಲ್ಯಾಕು. ಸೊ ಪಿನ್ ಕೋಡ್ ನಿಮ್ಮದು ಏನಾಯಿತೋ ಆ ಒಂದು ಪಿನ್ ಕೋಡನ್ನು ಎಂಟ್ರಿ ಮಾಡಬೇಕಾಗತ್ತೆ. ಮತ್ತು ಲೊಕ್ಯಾಲಿಟಿ ಆಫ್ ಸ್ಕೂಲ್ ಅಂದರೆ ನಿಮ್ದು ಯಾವುದ್ರಲ್ಲಿ ಬರುತ್ತೆ, ರೂರಲ್ ಬರುತ್ತಾ, ಸೆಮಿ ಅರ್ಬನ್ ಬರುತ್ತಾ, ಅರ್ಬನ್ ಬರುತ್ತಾ. ಸೊ ನಂದು ರೂರಲ್ ಬರುತ್ತೆ, ರೂರಲ್ ಆಗ್ತಾಯಿದ್ದೀನಿ. ಅರ್ಬನ್ ಬರೋರು ಅರ್ಬನ್ ಹಾಕಿ. ನೇಮ್ ಆಫ್ ದ ಪ್ರಿನ್ಸಿಪಲ್, ನಿಮ್ಮ ಪ್ರಿನ್ಸಿಪಲ್ ಸ್ಕೂಲ್ ಯಾರು ಇರ್ತಾರೋ ಅವ್ರ ಹೆಸರು ಹಾಕಬೇಕಾಗತ್ತೆ. ನೇಮ್ ಆ್ಯಂಡ್ ಡೆಸಿಗ್ನೇಷನ್ ಆಫ್ ದ ಟೀಚರ್ ಇನ್ವಾಲ್ವ್ಡ್ ಇನ್ ದ ಗೈಡಿಂಗ್ ದ ಆ್ಯಕ್ಟಿವಿಟೀಸ್, ನಿಮ್ಮ ಒಂದು ಗೈಡಿಂಗ್ ಆ್ಯಕ್ಟಿವಿಟೀಸಲ್ಲಿ ಯಾರು ನಿಮ್ಮ ಈ ಒಂದು ಎಕೋ ಕ್ಲಬ್ ಗೈಡಿಂಗ್ ಆ್ಯಕ್ಟಿವಿಟೀಸಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೋ ಆ ಟೀಚರ್ ನೇಮನ್ನು ನಾವು ಹಾಕಬೇಕಾಗತ್ತೆ ಸ್ನೇಹಿತರೆ.
ಮತ್ತು ಅವರ ಡೆಸಿಗ್ನೇಷನನ್ನು ಸಹ ಹಾಕಬೇಕಾಗತ್ತೆ. ಅವರ ಡೆಸಿಗ್ನೇಷನ್ ಏನಿದೆಯೋ ಆ ಒಂದು ಡೆಸಿಗ್ನೇಷನ್ ಸಹ ಹಾಕಬೇಕಾಗತ್ತೆ. ಟೀಚರ್ ಇದ್ದರೆ ಟೀಚರ್ ಹಾಕಿ, ಹೆಡ್ ಮಾಸ್ಟರ್ ಇದ್ದರೆ ಹೆಡ್ ಮಾಸ್ಟರ್ ಹಾಕಿ. ಇನ್ನೂ ಯಾರಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡೋರಿದ್ದರೆ ಅವ್ರನ್ನೇನು ಮಾಡ್ಬೇಕು, ನಾವು ಆ್ಯಡ್ ಟೀಚರ್ಗೆ ಹೋಗಿ ಮತ್ತೆ ಆ್ಯಡ್ ಮಾಡ್ತಾ ಹೋಗ್ಬೇಕು ಸ್ನೇಹಿತರೆ. ಯಾವ ರೀತಿ ಅಂತ ಅಂದರೆ ಇಲ್ಲಿ ರಿಮೂವ್ ಮಾಡ್ಬೋದು. ಬೇಕಾದರೆ ಆ್ಯಡ್ ಮೋರ್ ಟೀಚರ್ಸ್ಗೆ ಹೋದರೆ ಮತ್ತೆ ಯಾರಾದರೂ ಎಕ್ಸ್ಟ್ರಾ ಆ್ಯಡ್ ಮೋರ್ಗೆ ನಾವು ಕ್ಲಿಕ್ ಮಾಡ್ಬೋದು ಸ್ನೇಹಿತರೆ. ನೋಡಿ, ಮತ್ತೆ ಎಂಟರ್ ಟೀಚರ್ ನೇಮ್ ಬಂತು, ಎಂಟರ್ ಡೆಸಿಗ್ನೇಷನ್ ಬಂತು. ಇನ್ನೂ ಯಾರಾದರೂ ಒಬ್ಬರೇ ಮಾಡಬೇಕಂತೇನಿಲ್ಲ. ಟೀಚರು ಇದ್ರಿಗೆ ಸಂಬಂಧಪಟ್ಟಂಥ ಗೈಡೆನ್ಸ್ ಆಗಲಿ, ಆ ಎಕೋ ಕ್ಲಬ್ಗೆ ಸಂಬಂಧಪಟ್ಟಂಥ ಈವೆಂಟ್ಸ್ನ ಆರ್ಗನೈಸ್ ಮಾಡೋದಾಗಲಿ, ಅವರ ಒಂದು ಹೆಸರುಗಳನ್ನೆಲ್ಲ ಹಾಕಿ ಅವರ ಡೆಸಿಗ್ನೇಷನನ್ನು ಹಾಕಬೇಕಾಗತ್ತೆ ಸ್ನೇಹಿತರೆ. ಮತ್ತು ಈಗ ನೋಡಿ ಸ್ನೇಹಿತರೆ, ಮಿಷನ್ ಲೈಫ್ ಥೀಮ್ ಅಂತ ಫಸ್ಟ್ನೇದು ಏನು ಬಂದಿದೆ ಅಂದರೆ ಸೇವ್ ವಾಟರ್ ಬಂದಿದೆ ಸ್ನೇಹಿತರೆ. ಸೇವ್ ವಾಟರ್ ಅಂದರೆ ನೀರಿನ ಬಗ್ಗೆ. ಈ ನೀರು ಇದ್ರ ಬಗ್ಗೆ ಏನಿದೆ, ಅವೇರ್ನೆಸ್ ಕಂಪೇನ್ ಕಂಡಕ್ಟೆಡ್ ಬೈ ದ ಸ್ಕೂಲ್. ಈ ಒಂದು ಕ್ಯಾಂಪೇನನ್ನು, ಈ ಒಂದು ಅವೇರ್ನೆಸ್ ಮಾಡಿದ್ದೀರಾ, ಕ್ಯಾಂಪೇನ್ ಮಾಡಿದ್ದೀರಾ ಅಂತ ಎಸ್ ಅಂತ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನಾವು ಅವೇರ್ನೆಸ್ ಕ್ಯಾಂಪೇನ್ ಮಾಡಿದ್ವಿ, ಎಸ್ ಅಂತ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಆ್ಯಕ್ಟಿವಿಟಿ 1, ಅವೇರ್ನೆಸ್ ಕ್ಯಾಂಪೇನ್ ಕಂಡಕ್ಟೆಡ್ ಬೈ ದ ಸ್ಕೂಲ್ ಅಂದರೆ ವಾಸ್ ಲೆಕ್ಚರ್ ಕಂಡಕ್ಟೆಡ್ ಆನ್ ವಾಟರ್ ಕನ್ವರ್ಜೇಷನ್. ಯಾರು ಕೊಟ್ಟಿದ್ದಾರೆ, ಎಸ್ ಕೊಟ್ಟಿದ್ರೆ ಎಸ್ ಅಂತ ಕೊಡಬೇಕಾಗತ್ತೆ. ನಂಬರ್ ಆಫ್ ಎಕ್ಸ್ಪರ್ಟ್ಸ್, ಅದರಲ್ಲಿ ಎಷ್ಟು ಜನ ಎಕ್ಸ್ಪರ್ಟ್ಸು ನಿಮಗೆ ಇದು ಇನ್ವಾಲ್ವ್ ಆಗಿದ್ರು, ನಾನು 2 ಆಗ್ತಾಯಿದ್ದೀನಿ ಸ್ನೇಹಿತರೆ. ನಂಬರ್ ಆಫ್ ಸ್ಟೂಡೆಂಟ್ಸ್, ನಿಮ್ಮಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇದ್ವು ಅಷ್ಟು ಸ್ಟೂಡೆಂಟ್ಸು 5. ನಂಬರ್ ಆಫ್ ಟೀಚರ್ಸ್ ಎಷ್ಟು ಜನ ಇದ್ರು 1. ನೆಕ್ಸ್ಟ್ ನಾನಿರೋದೇ ಒಬ್ಬನು, ಸೊ 1 ಆಗ್ತಾಯಿದ್ದೀನಿ. ನಿಮ್ಮ ಟೀಚರ್ಸ್ ಎಷ್ಟು ಜನ ಇದ್ದರೆ ಅಷ್ಟರ ಮೇಲೆ ನೀವು ಡಿಪೆಂಡ್ ಆಗಿ ಸ್ನೇಹಿತರೆ. ವಾಸ್ ಕಮ್ಯುನಿಟಿ ಅವೇರ್ನೆಸ್ ಕ್ಯಾಂಪೇನ್ ಕಂಡಕ್ಟೆಡ್ ಆನ್ ವಾಟರ್ ಕನ್ವರ್ಜೇಷನ್. ಎಸ್ ಅಂದರೆ ಎಸ್ ಅಂತ ಕೊಡಿ ಸ್ನೇಹಿತರೆ. ಎಸ್, ಸಮುದಾಯ ಭಾಗಿಯಲ್ಲಿ ವಾಸ್ ಕಮ್ಯುನಿಟಿ ಅವೇರ್ನೆಸ್ ಕ್ಯಾಂಪೇನ್ ಕಂಡಕ್ಟೆಡ್ ಆನ್ ವಾಟರ್ ಕನ್ವರ್ಜೇಷನ್ ಅಂದರೆ ವಾಟರ್ ಕನ್ವರ್ಜೇಷನ್ ಬಗ್ಗೆ ಕ್ಯಾಂಪೇನನ್ನು ಕಮ್ಯುನಿಟಿ ಆಧಾರದ ಮೇಲೆ ಮಾಡಿದ್ರಾ ಅಂದರೆ ಒಂದು ನಿಮ್ಮ ಒಂದು ಏರಿಯಾದಲ್ಲಿ, ಅದಕ್ಕೆ ಎಸ್ ಆದರೆ ಎಸ್ ಅಂತ ಕೊಡಬೇಕಾಗತ್ತೆ ಸ್ನೇಹಿತರೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಚೂಸ್ ಫೈಲ್ ಅಂತಿದೆ. ಸೊ ಆ ಫೈಲ್ ಅಟ್ಲೀಸ್ಟ್ ಅಪ್ಲೋಡ್ ಒಂದು ಜಿಯೋ ಟ್ಯಾಗ್ಡ್ ಫೋಟೋಗ್ರಾಫ್, ಅದರ ಬಗ್ಗೆ ಒಂದು ಫೋಟೋಗ್ರಾಫನ್ನು ನಾವು ಅಪ್ಲೋಡ್ ಮಾಡಬೇಕು. ಈ ರೀತಿ ಫೋಟೋ ಡೈರೆಕ್ಟ್ ಹೋಗುತ್ತೆ, ಸೊ ನಾವು ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಅಪ್ಲೋಡ್ ಮಾಡಿ ಮತ್ತು ಇಲ್ಲೇನು ಬಂದಿದೆ ಅಂದರೆ ವಾಸ್ ಸೆಮಿನಾರ್ ಕಂಡಕ್ಟೆಡ್ ಆಫ್ ಎ ವಾಟರ್ ಕನ್ವರ್ಜೇಷನ್, ಎಸ್ ಅಂತ ಕೊಡಬೇಕಾಗತ್ತೆ ಸ್ನೇಹಿತರೆ. ಸೆಮಿನಾರ್ದು ಅದರ ಬಗ್ಗೆ ಸಂಬಂಧಪಟ್ಟಂತೆ ಟಾಪಿಕ್ ಆಫ್ ದ ಸೆಮಿನಾರ್ ಅದ್ರದ್ದು ಏನಾಯಿತು ಆ ಟಾಪಿಕ್ ಆಗಬೇಕಾಗತ್ತೆ. ಮತ್ತು ಎಂಟರ್ ಡಿಸ್ಕ್ರಿಪ್ಷನ್, ಅದಕ್ಕೆ ಸಂಬಂಧಪಟ್ಟಂತೆ 100 ವರ್ಡ್ಸಲ್ಲಿ ಇಲ್ಲಿ ಬರೀಬೇಕಾಗತ್ತೆ. ಆ ಟಾಪಿಕ್ ನೇಮು ಬರೀಬೇಕಾಗತ್ತೆ ಸ್ನೇಹಿತರೆ. ನಂಬರ್ ಆಫ್ ಎಕ್ಸ್ಪರ್ಟ್ಸ್, ಇದರಲ್ಲಿ ಎಷ್ಟು ಜನ ಎಕ್ಸ್ಪರ್ಟ್ಸ್ ಬಂದಿದ್ದರು. ಮತ್ತು ನಂಬರ್ ಆಫ್ ಸ್ಟೂಡೆಂಟ್ಸ್, ಇದರಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದರು. ನಂಬರ್ ಆಫ್ ಟೀಚರ್ಸ್, ಇದರಲ್ಲಿ ಎಷ್ಟು ಜನ ಟೀಚರ್ಸ್ ಇದ್ದರು. ಎನಿ ಅದರ್ ಕೈಂಡ್ ಆಫ್ ಕ್ಯಾಂಪೇನ್ ಅಂದರೆ ಯಾವುದಾದ್ರೂ ಇದಕ್ಕೆ ಬಿಟ್ಟು ಬೇರೆ ಏನಾದರೂ ಕ್ಯಾಂಪೇನ್ ಇದ್ದರೆ ಎಸ್ ಇದ್ದರೆ ಎಸ್ ಅಂತ ಹಾಕಿ, ನೋ ಅಂತಿದ್ರೆ ನೋ ಅಂತ ಹಾಕಿ. ಅದಕ್ಕೆ ಸಂಬಂಧಪಟ್ಟಂಥ ಫೈಲ್ ಚೂಸ್ ಫೈಲ್ ಮಾಡಬೇಕು, ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ವಾಟರ್ ಕನ್ಸರ್ವೇಷನ್ ಸೈಟ್ ವಿಸಿಟೆಡ್ ಬೈ ದ ಸ್ಟೂಡೆಂಟ್ಸ್ ಅಂದರೆ ಇಲ್ಲಿ ಇನ್ನೊಂದು ಬರ್ತಾ ಇದೆ ಸ್ನೇಹಿತರೆ. ವಾಟರ್ ಕನ್ಸರ್ವೇಷನ್ ಸೈಟ್ಸ್ ವಿಸಿಟೆಡ್ ಬೈ ದ ಸ್ಟೂಡೆಂಟ್ಸ್, ಎಸ್ ಆದರೆ ಎಸ್ ಅಂತ ಕೊಡಿ, ನೋ ಅಂತಾದರೆ ನೋ ಅಂತ ಕೊಡಿ. ಎಸ್ ಅಂತ ಕೊಡ್ತಾರೆ, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸ್ ಓಪನ್ ಆಗುತ್ತೆ. ನೀವು ನೋ ಅಂತ ಕೊಟ್ಟರೆ ಮತ್ತು ಅದು ಅಲ್ಲಿಗೆ ಕ್ಲೋಸ್ ಆಗುತ್ತೆ ಸ್ನೇಹಿತರೆ. ಸೊ ನೀವು ಅದೇನಾದರೂ ಮಾಡಿದರೆ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಾಗ ಮತ್ತೆ ಇಲ್ಲೆಲ್ಲ ಆಪ್ಷನ್ಸು ಓಪನ್ ಆಗ್ತದೆ. ಸೆಲೆಕ್ಟ್ ಟೈಪ್ ಆಫ್ ಸೈಟ್ ವಿಸಿಟೆಡ್ ಅಂದರೆ ಯಾವ ಆ ಸೈಟಿಗೆ ಸಂಬಂಧಪಟ್ಟಂತೆ ಯಾವ ಟೈಪ್ ಸೈಟ್ಗೆ ವಿಸಿಟ್ ಕೊಟ್ಟಿದ್ರಿ ನೋಡಿ. ಬಾವರ್ಡ್ಸಿಸ್, ಸ್ಟಾಲ್ಸ್, ಲೇಕ್ಸ್, ಅದರ್ಸ್, ಈ ಒಂದು ಪ್ಲೇಸಸ್ಗೆ ಏನಾದರೂ ನೀವು ವಿಸಿಟ್ ಕೊಟ್ಟಿದ್ರಾ ಅನ್ನೋದು ಇರುತ್ತೆ ಸ್ನೇಹಿತರೆ. ನೆಕ್ಸ್ಟು ಸೆಲೆಕ್ಟ್ ಅಂದರೆ ಎಸ್ ಅಂತ ಕೊಡಿ. ಡಸ್ ಯುವರ್ ಏರಿಯಾ ನೋಡಿ, ಡಸ್ ಯುವರ್ ಏರಿಯಾ ಯಾವ ಎನಿ ಟ್ರೆಡಿಷನ್ ವಾಟರ್ ಕನ್ವರ್ಜೇಷನ್ ಸ್ಟ್ರಕ್ಚರ್ಸ್, ಎಸ್ ಆದರೆ ಎಸ್ ಅಂತ ಕೊಡಿ, ನೋ ಅಂತಂದರೆ ನೋ ಅಂತ ಕೊಡಿ. ನೇಮ್ ಆಫ್ ದ ವಿಸಿಟೆಡ್ ಸೈಟ್, ಯಾವ ಸೈಟು ಅದು ಲೇಕ್ ಸೈಟಾ ಅಥವಾ ಒಂದು ರಿವರ್ ಸೈಟಾ, ಯಾವ ಸೈಟ್ ಆದರೆ ಆ ಸೈಟ್ ನೇಮ್ ಬರೀಬೇಕಾಗತ್ತೆ. ಆ್ಯಂಡ್ ಸಿ ವಿಚ್ ಸ್ಟೇಟ್ ಆ್ಯಂಡ್ ಡಿಸ್ಟಿಕ್ ಈಸ್ ದ ಸೈಟ್ ಲೊಕೇಟೆಡ್, ನಿಮ್ಮ ಒಂದು ಸೈಟು ಯಾವ ಸ್ಟೇಟು ಅಥವಾ ಯಾವ ಡಿಸ್ಟಿಕಲ್ಲಿ ಬರುತ್ತೆ ಅನ್ನೋದನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೆಲೆಕ್ಟ್ ಸ್ಟೇಟ್ ಫಸ್ಟ್ ಸೆಲೆಕ್ಟ್ ಮಾಡಬೇಕಾಗತ್ತೆ, ಆಮೇಲೆ ಸಿಟಿ ಅಥವಾ ವಿಲೇಜ್ ಅಥವಾ ಟೌನ್ ಸೆಲೆಕ್ಟ್ ಮಾಡಬೇಕಾಗತ್ತೆ. ನಂಬರ್ ಆಫ್ ಸ್ಟೂಡೆಂಟ್ಸನ್ನು ಸಹ ಸೆಲೆಕ್ಟ್ ಮಾಡಬೇಕಾಗತ್ತೆ, ಮತ್ತು ನಂಬರ್ ಆಫ್ ಟೀಚರ್ಸ್ ವಿಸಿಟೆಡ್ ಅದನ್ನು ಸಹ ಸೆಲೆಕ್ಟ್ ಮಾಡಿ ಆ ಒಂದು ನೀವು ವಿಸಿಟ್ ಮಾಡಿರುತ್ತವಲ್ಲ ಆ ಫೋಟೋಸನ್ನು ಇಲ್ಲಿ ಚೂಸ್ ಫೈಲ್ ಅಂತಿದೆಯಲ್ಲ ಸ್ನೇಹಿತರೆ, ಈ ಚೂಸ್ ಫೈಲಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಈ ರೀತಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇದು 2 ಆ್ಯಕ್ಟಿವಿಟಿ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ 3ನೇ ಆ್ಯಕ್ಟಿವಿಟಿ ಏನಿದೆಯಪ್ಪ ಅಂದರೆ ಗ್ರೌಂಡ್ ವಾಟರ್ ರೀಚಾರ್ಜ್ ಸಿಸ್ಟಮ್ ಆರ್ ಪಿಟ್ ಅಂದರೆ ಗ್ರೌಂಡ್ ವಾಟರ್ ಸ್ನೇಹಿತರೆ. ಈ ಒಂದು ಎಸ್ ಆದರೆ ಎಸ್ ಅಂತ ಕೊಡಿ, ನೋ ಅಂತ ನೋ ಕೊಡಿ. ಎಸ್ ಅಂತ ಕೊಟ್ಟರೆ ಇದ್ರದ್ದು ನೆಕ್ಸ್ಟ್ ಗ್ರೌಂಡ್ ವಾಟರ್ ರೀಚಾರ್ಜ್ ಸಿಸ್ಟಮ್ ಪಿಟ್ ಅಂತ ಬರುತ್ತೆ ಸ್ನೇಹಿತರೆ. ನೋ ಅಂತ ಕೊಟ್ಟರೆ
ನೀವು ಸಬ್ಮಿಟ್ ಕೇಳುತ್ತೆ ಡೈರೆಕ್ಟು. ಎಸ್ ಅಂತ ಕೊಟ್ಟರೆ ಈ ರೀತಿ ನಿಮಗೆ ಮತ್ತೆ ಆಪ್ಷನ್ಸ್ ಓಪನ್ ಆಗ್ತವೆ. ನೋಡಿ, ವಾಸ್ ಗ್ರೌಂಡ್ ವಾಟರ್ ರೀಚಾರ್ಜ್ ಸಿಸ್ಟಮ್ ಅಂದರೆ ಗ್ರೌಂಡ್ ವಾಟರ್ ಪದೇ ಪದೇ ನೀವು ರೀಚಾರ್ಜ್ ಮಾಡೋ ಥರ ಅದಕ್ಕೆ ವ್ಯವಸ್ಥೆ ಇದೆಯಾ ಅಂತ ಪದೇ ಪದೇ ನೀವು ಅದನ್ನು ರೀಫಿಲ್ ಮಾಡೋ ಥರ ವ್ಯವಸ್ಥೆ ಇದೆಯಾ. ಎಸ್ ಆದರೆ ಎಸ್ ಅಂತ ಕೊಡಿ, ನೋ ಆದರೆ ನೋ ಅಂತ ಕೊಡಿ. ನೆಕ್ಸ್ಟ್, ಪ್ಲೀಸ್ ಸ್ಪೆಸಿಫೈ ದ ಟೈಪ್ ಆಫ್ ಗ್ರೌಂಡ್ ವಾಟರ್ ರೀಚಾರ್ಜ್ ಸಿಸ್ಟಮ್ ಕನ್ಸ್ಟ್ರಕ್ಟೆಡ್. ಎಸ್ ಆದರೆ ಎಸ್ ಅಂತ ಕೊಡಿ, ವಾಟರ್ ರೀಚಾರ್ಜ್ ಪಿಟ್ ಯಾವುದಾದ್ರೂ ಓಕೆ ಮಾಡಿ ಸ್ನೇಹಿತರೆ. ನೆಕ್ಸ್ಟು, ನೇಟಿವ್ ಫ್ಲೋರಾ ಬೇಸ್ಡ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಸೊ ಆಲ್ಮೋಸ್ಟ್ ನಮ್ಮದೆಲ್ಲ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇರುತ್ತೆ, ಸೊ ಅದನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್, ಲೊಕೇಶನ್ ಆಫ್ ವಾಟರ್ ಗ್ರೌಂಡ್ ರೀಚಾರ್ಜ್, ಯಾವುದು ಲೊಕೇಶನ್ ಯಾವುದಿದೆ ಅಂತ ಅದನ್ನು ನಾವು ಎಂಟರ್ ಮಾಡಬೇಕಾಗತ್ತೆ. ನಿಮ್ಮ ಒಂದು ಲೊಕೇಶನ್ ವಾಟರ್ ರೀಚಾರ್ಜ್ ಸಿಸ್ಟಮ್ ಯಾವ ರೀತಿ ಇದು ಮಾಡ್ತೀರಿ ಅಂತ. ನೆಕ್ಸ್ಟ್, ಶೇಪ್ ಆಫ್ ಗ್ರೌಂಡ್ ವಾಟರ್ ರೀಚಾರ್ಜ್ ಸಿಸ್ಟಮ್ ಯಾವ ಶೇಪಲ್ಲಿದೆ, ಸೆಲೆಕ್ಟ್ ಶೇಪ್ ಅಂತ. ಸರ್ಕ್ಯುಲರ್, ಸ್ಕ್ವಯರ್, ರೆಕ್ಟಾಂಗುಲರ್. ಆಲ್ಮೋಸ್ಟ್ ರೆಕ್ಟಾಂಗುಲರ್ ಇರುತ್ತೆ, ಇಲ್ಲ ಸ್ಕ್ವಯರ್ ಇರುತ್ತೆ. ನಿಮ್ಮ ಒಂದು ಯಾವುದಿದ್ರೆ ಅದನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ವಾಲ್ಯೂಮ್ ಅಂದರೆ ಇನ್ ಕ್ಯೂಬಿಕ್ ಮೀಟರ್ಸ್, ಅಂದರೆ ಕ್ಯೂಬಿಕ್ ಮೀಟರ್ಸಲ್ಲಿ ತೋರಿಸ್ಬೇಕಾಗುತ್ತೆ. ವಾಟರಲ್ಲೆಲ್ಲ ನಾವು ಕ್ಯೂಬಿಕ್ ಮೀಟರ್ಸಲ್ಲಿ ತೋರಿಸ್ತೀವಿ. ಸೊ ಕೆಳಗಿಂದ ಎಷ್ಟು ಕ್ಯೂಬಿಕ್ ಮೀಟರಲ್ಲಿ ನಮ್ದು ಅದ್ರ ವಾಲ್ಯೂಮ್ ಇದೆ ಅನ್ನೋದನ್ನು ನಾವು ತೋರಿಸ್ಬೇಕಾಗತ್ತೆ. ಅಪ್ಲೋಡ್ ಎ ಫೋಟೋಗ್ರಾಫ್, ಜಿಯೋ ಟ್ಯಾಗ್ಡ್ ಫೋಟೋಗ್ರಾಫ್, ಚೂಸ್ ಫೈಲ್ ಅಂತಿದೆ. ಸೊ ಅದ್ರದ್ದು ಆ ಒಂದು ರೈನ್ ಹಾರ್ವೆಸ್ಟರ್ದು ಗ್ರೌಂಡ್ ವಾಟರ್ ಇರುತ್ತಲ್ವ, ಸೊ ಅದ್ರದ್ದು ಒಂದು ಫೋಟೋ ಆ ಇನ್ಬಿಲ್ಟಲ್ಲಿ ಒಳಗೆ ಕಾಣಿಸೋ ಥರ, ಆ ಒಂದು ಕ್ಯೂಬಿಕ್ ವಾಟರ್ ಕಾಣಿಸೋ ಥರ, ಆ ನಂಬರ್ಸ್ ಎಲ್ಲ ಕಾಣಿಸೋ ಥರ ನೀವೊಂದು ಫೋಟೋ ತೆಗೆದು ಅದನ್ನು ನೀವಿಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಇಷ್ಟು ಮೇಯ್ನ್ ಐಟಮ್ಸ್ ಸ್ನೇಹಿತರೆ, ಇಷ್ಟು ಮೇಯ್ನ್ 3 ಆ್ಯಕ್ಟಿವಿಟೀಸ್ ಇವು. ನೋಡಿ, ಇಲ್ಲಿಂದ ನಾವೇನು ಮಾಡಬೇಕಂದ್ರೆ ಆರ್ ಎ ಎಸ್ ಆ್ಯಕ್ಟಿವಿಟೀಸಲ್ಲಿ ಇಷ್ಟಿರ್ತಾವೆ ಸ್ನೇಹಿತರೆ, ಮೇಯ್ನ್ ಆ್ಯಕ್ಟಿವಿಟೀಸು. ಇವಿಷ್ಟು ಅರ್ಥ ಆಗಿದೆ ಅನ್ಕೊತೀನಿ ಸ್ನೇಹಿತರೆ. ಈ ರೀತಿ ನೀವು ಪ್ರತಿಯೊಂದಕ್ಕೂ ಆ ಒಂದು ನಾನು ಡೀಟೇಲಾಗಿ ಇದು ಆರ್ ಎ ಎಸ್ ಆ್ಯಕ್ಟಿವಿಟೀಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ರೀತಿ ನೀವು ಇವನ್ನೆಲ್ಲ ನೀವು ಫಿಲ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಎಸ್ ಕೊಟ್ಟರೆ ನಿಮ್ದೆಲ್ಲ ಆಪ್ಷನ್ಸ್ ಓಪನ್ ಆಗುತ್ತೆ, ನೋ ಕೊಟ್ಟರೆ ನಿಮ್ಗೆ ಯಾವುದೇ ರೀತಿ ಆಪ್ಷನ್ಸು ಓಪನ್ ಆಗೋದಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಇನ್ನೊಂದೇನು ಬರೋಣ ಅಂದರೆ, ನೆಕ್ಸ್ಟು ಆರ್ ಎ ಎಸ್ ಆ್ಯಕ್ಟಿವಿಟೀಸ್ ಲೀಸ್ಟ್ ಅಂತಿದೆ ಸ್ನೇಹಿತರೆ. ಇಲ್ಲಿ ಲೀಸ್ಟ್ ಬರುತ್ತೆ. ನೀವು ಈಗ ಆರ್ ಎ ಎಸ್ ಆ್ಯಕ್ಟಿವಿಟೀಸಲ್ಲಿ ಏನು ಈಗ ನಾವು ಇಷ್ಟೊತ್ತು ಆ್ಯಕ್ಟಿವಿಟಿ 1, ಆ್ಯಕ್ಟಿವಿಟಿ 2, ಆ್ಯಕ್ಟಿವಿಟಿ 3 ಇದೆಯಲ್ಲ, ಈ 3ಅನ್ನು ನಾವು ಏನು ಡಿಟೇಲಾಗಿ ಎಂಟ್ರಿ ಮಾಡಿರ್ತೀವೋ ಆ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಆ ಲೀಸ್ಟ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ಪೆಂಡಿಂಗ್ ಇದೆ, ಅಪ್ರೂವ್ಡ್ ಇದೆ, ರಿಜೆಕ್ಟ್ ಇದೆ. ಸೊ ನೀವೇನಾದರೂ ಸಬ್ಮಿಟ್ ಮಾಡಿರೋದು ಅವ್ರದ್ದು ಇನ್ನೂ ಅವ್ರೇನಾದರೂ ಅಪ್ರೂವ್ ಮಾಡಿಲ್ಲ ಅಂದರೆ ಪೆಂಡಿಂಗ್ ಲೀಸ್ಟಲ್ಲಿರುತ್ತೆ. ನೀವೇನಾದರೂ ಅಪ್ರೂವ್ಡ್ ಆಗಿದ್ದರೆ ಇಲ್ಲಿ ಅಪ್ರೂವ್ಡ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ಅಪ್ರೂವ್ಡ್ ಆ ಒಂದು ಪ್ರಾಜೆಕ್ಟ್ಸ್ ಎಲ್ಲ ಅಪ್ರೂವ್ಡ್ ಆಗುತ್ತೆ. ರಿಜೆಕ್ಟ್, ನೀವು ಮಾಡಿರೋದು ರಾಂಗ್ ಇದೆ ಅಂತ ಅವ್ರೇನಾದ್ರು ರಿಜೆಕ್ಟ್ ಮಾಡಿದರೆ ಈ ರಿಜೆಕ್ಟ್ ಲಿಸ್ಟಲ್ಲಿ ಇರುತ್ತೆ ಸ್ನೇಹಿತರೆ. ಸೊ ಆ ಒಂದು ಆ್ಯಕ್ಟಿವಿಟೀಸ್ ಆರ್ ಎ ಎಸ್ ಆ್ಯಕ್ಟಿವಿಟೀಸಲ್ಲಿ ನಾನು ಇಷ್ಟೊತ್ತು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಆ ಆ್ಯಕ್ಟಿವಿಟೀಸ್ ಲೀಸ್ಟ್ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಮೂರನೇದೇನಪ್ಪ ಅಂದರೆ ಕ್ರಿಯೇಟ್ ಈವೆಂಟ್ ಅಂತಿದೆ ಸ್ನೇಹಿತರೆ. ಇಲ್ಲಿ ಮೂರನೇದು ಆಪ್ಷನ್ನು ಕ್ರಿಯೇಟ್ ಈವೆಂಟ್ ಅಂತಿದೆ. ಸೊ ನಾವು ಆ ಕ್ರಿಯೇಟ್ ಈವೆಂಟ್ಗೆ ಹೋಗೋಣ ಸ್ನೇಹಿತರೆ. ಕ್ರಿಯೇಟ್ ಈವೆಂಟ್ಗೆ ಹೋದಾಗ ಏನಾಗುತ್ತಪ್ಪ ಅಂದರೆ, ಸೊ ಈಗ ನಾನು ಮೂರನೇ ಆಪ್ಷನ್ ಬರ್ತೀನಿ, ಕ್ರಿಯೇಟ್ ಈವೆಂಟ್ ಅಂತಿದೆ. ಈ ಕ್ರಿಯೇಟ್ ಈವೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ. ಇಲ್ಲಿ ತನ್ನದೇ ಆದಂಥ ಒಂದು ಆಪ್ಷನ್ಸ್ ಓಪನ್ ಆಗ್ತವೆ. ಇಲ್ಲಿ ನೋಡಿ ಸ್ನೇಹಿತರೆ, ರಿಕ್ವೈರ್ಡ್ ಅಂದರೆ ಮಸ್ಟ್ ಆ್ಯಂಡ್ ಶುಡ್ ನಾವು ಎಂಟ್ರಿ ಮಾಡಲೇಬೇಕು. ಸ್ಟಾರ್ ಮಾರ್ಕ್ಸ್ ಇರೋವೆಲ್ಲ ಎಂಟ್ರಿ ಮಾಡಬೇಕು. ನೀವೇನಾದರೂ ಈವೆಂಟ್ ಕ್ರಿಯೇಟ್ ಮಾಡಿದರೆ ನಿಮ್ಮ ಸ್ಕೂಲಲ್ಲಿ ಎಕೋ ಕ್ಲಬ್ ಆರ್ ಮಿಷನ್ ಲೈಫ್ಗೆ ಈ ಒಂದು ಸಂಬಂಧಪಟ್ಟಂತೆ ನೀವೇನಾದರೂ ಈ ಒಂದು ಈವೆಂಟ್ ಕ್ರಿಯೇಟ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ಸ್ ಇಲ್ಲಿ ಓಪನ್ ಆಗ್ತವೆ ನೋಡಿ ಸ್ನೇಹಿತರೆ. ಆಪ್ಷನ್ಸ್ ಓಪನ್ ಆದಾಗ ಅದರದ್ದು ನೀವು ಎಂಟ್ರಿ ಮಾಡಬೇಕಾಗತ್ತೆ. ನೇಮ್ ಆಫ್ ದ ಈವೆಂಟ್, ಆ ಈವೆಂಟ್ ನೇಮನ್ನು ಹಾಕಬೇಕಾಗತ್ತೆ. ಇಲ್ಲಿ ಮೈಕ್ ಸೌಂಡ್ ಸಿಸ್ಟಮ್ ಕೊಟ್ಟಿದ್ದಾರೆ. ಸೊ ಆ ಮೈಕ್ ಸಿಸ್ಟಮನ್ನು ಅಪ್ಲೈ ಮಾಡಿಕೊಂಡು ನೀವು ಇಲ್ಲಿ ಎಂಟ್ರಿ ಮಾಡ್ಬೋದು. ಮತ್ತು ಬ್ರೀಫ್ ಡಿಸ್ಕ್ರಿಪ್ಷನ್ ಆಫ್ ಈವೆಂಟ್, ಆ ಒಂದು ನೀವೊಂದು ಈವೆಂಟ್ಗೆ ಏನು ಈವೆಂಟ್ ಮಾಡಿದ್ದೀರಿ ಅನ್ನೋದು 50 ವರ್ಡ್ಸಲ್ಲಿ ಅದರದ್ದೊಂದು ಡೀಟೇಲ್ಸನ್ನು ನೀವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಮತ್ತು ಮಿಷನ್ ಲೈಫ್ ಥೀಮ್, ಅದರ ಥೀಮ್ ಏನು ಅನ್ನೋದನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಮತ್ತು ಮಿಷನ್ ಲೈಫ್ ಸಬ್ ಥೀಮ್ಸ್, ಆ ಸಬ್ ಥೀಮ್ಸ್ ಏನಿದೆ ಅದನ್ನು ಇದರಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಮೋಡ್ ಆಫ್ ಇಂಪ್ಲಿಮೆಂಟೇಷನ್, ಅದರದ್ದು ಯಾವ ರೀತಿ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದೀರಿ ಅನ್ನೋದನ್ನು ಪ್ಲ್ಯಾಂಟೇಷನ್ ಡ್ರೈವ್ ಮತ್ತು ಇನ್ನೊಂದು ಫಾರೆಸ್ಟ್ ಅಂತ ಬಂದಿದೆ ನೋಡಿ ಸ್ನೇಹಿತರೆ. ಈ ರೀತಿ ನೀವು ಎಂಟ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟು ಟೈಪ್ ಆಫ್ ಈವೆಂಟ್, ಆ ಈವೆಂಟ್ ಏನಿದೆ ಅನ್ನೋದನ್ನು ಸಹ ನೀವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನಂಬರ್ ಆಫ್ ಈವೆಂಟ್ಸ್, ಎಷ್ಟು ಈವೆಂಟ್ ಮಾಡಿದ್ದೀರಿ ಅನ್ನೋದನ್ನು ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ಡೇಟ್ ಆ್ಯಂಡ್ ಟೈಮ್ ಎಂಟ್ರಿ ಮಾಡಬೇಕಾಗತ್ತೆ. ಸ್ಟೇಟ್ ಇದೆ, ಡಿಸ್ಟಿಕ್ ಇದೆ, ಸಿಟಿ ಯಾವುದಿದೆ ಅಂತ ಹಾಕಿ ಇಲ್ಲಿ ನೀವು ಸಬ್ಮಿಟ್ ಕೊಡಬೇಕಾಗತ್ತೆ ಸ್ನೇಹಿತರೆ. ಸಬ್ಮಿಟ್ ಕೊಟ್ಟು ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಫೋಟೋಸನ್ನು ಸಹ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಈ ರೀತಿ ಪ್ರತಿಯೊಂದು ಡೀಟೇಲ್ಸು ನೀವು
ಕ್ರಿಯೇಟ್ ಈವೆಂಟಲ್ಲಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಕ್ರಿಯೇಟ್ ಈವೆಂಟ್ ಇದು 3ನೇ ಮೂರನೇ ಆಪ್ಷನ್ ಸ್ನೇಹಿತರೆ. ನೆಕ್ಸ್ಟ್ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟಿಗೆ ಹೋದಾಗ ಲೀಸ್ಟ್ ಆಫ್ ಈವೆಂಟ್ಸ್ ಅಂತ ಈ ರೀತಿ ಆಪ್ಷನ್ ಹೋಗುತ್ತೆ. ಸೊ ಈ ಆಪ್ಷನ್ಗೆ ಓಪನ್ ಮಾಡಿದಾಗ ನೀವು ಸೆಲೆಕ್ಟ್ ಈವೆಂಟ್ ಅಂತ ಬರುತ್ತೆ. ಸೊ ಈವೆಂಟನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಈಗ ನೀವು ಇಲ್ಲಿ ಆಲ್ರೆಡಿ ಈವೆಂಟ್ ಮ್ಯಾನೇಜ್ಮೆಂಟ್ಸ್ ನೀವೇನನ್ನು ಕ್ರಿಯೇಟ್ ಮಾಡಿದ್ದೀರೋ ಅವು ಇಲ್ಲಿ ಬರುತ್ತೆ ಸ್ನೇಹಿತರೆ. ಇಲ್ಲಿ ಬಂದಾಗ ಇಲ್ಲಿ ನೀವು ಆಪ್ಷನ್ಸನ್ನು ಕ್ಲಿಕ್ ಮಾಡಿದಾಗ ನೀವು ಕ್ರಿಯೇಟ್ ಮಾಡಿರೋಂಥ ಈವೆಂಟ್ಸ್ ಎಲ್ಲ ಇಲ್ಲಿ ಮ್ಯಾನೇಜ್ ಮಾಡ್ಕೋಬೋದು ಸ್ನೇಹಿತರೆ. ಅದರದ್ದು ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ನೀವು ಅದನ್ನು ಮ್ಯಾನೇಜ್ ಮಾಡ್ಕೋಬೋದು. ಮತ್ತು ಈವೆಂಟ್ ಲೀಸ್ಟ್ ಇದೆ. ಈವೆಂಟ್ ಲೀಸ್ಟ್ಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಸೇಮ್ ಅದೇ ಬರ್ತಾ ಇದೆ ಸ್ನೇಹಿತರೆ. ಪೆಂಡಿಂಗು, ಅಪ್ರೂವ್ಡು, ರಿಜೆಕ್ಟೆಡ್ಡು ಮತ್ತು ಎಕೋ ಕ್ಯಾಲೆಂಡರ್. ನೀವೇನಾದರೂ ಕ್ಯಾಲೆಂಡರ್ ಸೆಟ್ ಮಾಡ್ಕೊಂಡಿದ್ರೆ ಈ ಒಂದು ಕ್ಯಾಲೆಂಡ್ರು ಸಹ ಇಲ್ಲಿ ನೀವು ಸೆಟ್ ಮಾಡ್ಕೋಬೋದು. ಪ್ರತಿಯೊಂದು ಡೀಟೇಲ್ಸನ್ನು ನೀವು ಸೆಟ್ ಮಾಡ್ಕೋಬೋದು. ಇವತ್ತೇನಿದೆ ಆ ಡೇಟ್ ವೈಸು ನಿಮ್ಮ ಒಂದು ಡೇಟ್ ಹಾಕಿ ನೀವು ಈವೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡಿರ್ತೀರಲ್ಲ ಅದ್ರಿಗೆ ಸಂಬಂಧಪಟ್ಟಂತೆ ಈ ಕ್ಯಾಲೆಂಡ್ರಲ್ಲಿ ಓಪನ್ ಆಗುತ್ತೆ ಸ್ನೇಹಿತರೆ. ಅದೇ ರೀತಿ ಇಕೋ ಕ್ಯಾಲೆಂಡರ್ ಆಯಿತು. ಈವೆಂಟ್ ಅಸೈನ್ಮೆಂಟ್ ನೀವು ಮಕ್ಕಳಿಗೆ ಏನಾದರೂ ಅಸೈನ್ಮೆಂಟ್ ಕೊಟ್ಟಿರ್ತೀರಿ, ಲೀಸ್ಟ್ ಆಫ್ ಈವೆಂಟ್ಸ್ ಏನೇನೋ ಲೀಸ್ಟ್ ಅಸೈನ್ ಕೊಟ್ಟಿದ್ದೀರಿ ಮತ್ತು ರಿಜಿಸ್ಟರ್ಡ್ ಫ್ಯಾಕಲ್ಟಿ ಅಸೈನ್ ಈವೆಂಟ್ ಅದನ್ನು ನೀವು ಎಂಟ್ರಿ ಮಾಡಿ ಇಲ್ಲಿ ಅಸೈನ್ ಕೊಟ್ಟರೆ ನಿಮ್ಮ ಸ್ಕೂಲ್ ಲಾಗಿನ್ಗೆ ಆ ಈವೆಂಟು ಅಸೈನ್ ಆಗುತ್ತೆ ಸ್ನೇಹಿತರೆ. ಇವು ಮೇಯ್ನ್ ಅಸೈನ್ಮೆಂಟ್ ಇಂಪಾರ್ಟೆಂಟ್ ಇವು ಸ್ನೇಹಿತರೆ. ಈವೆಂಟ್ ಅಸೈನ್ಮೆಂಟ್ಸ್ ಏನೇನು ಅಸೈನ್ಮೆಂಟ್ಸ್ ಕೊಟ್ಟಿದ್ದೀರಿ ಅನ್ನೋದು. ನೆಕ್ಸ್ಟ್ ಫ್ಯಾಕಲ್ಟಿ ಮ್ಯಾನೇಜ್ಮೆಂಟ್, ಸೆಟ್ ಲ್ಯಾಂಗ್ವೇಜ್ ಮತ್ತು ಕೊಲಾಬ್ರೇಷನ್. ಇವೇ ಫ್ಯಾಕಲ್ಟಿ ಮ್ಯಾನೇಜ್ಮೆಂಟ್ ಅಂದರೆ ಇದ್ರಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀವು ಇಲ್ಲಿ ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ನೇಮ್ ಆಫ್ ದ ಫ್ಯಾಕಲ್ಟಿ ಎಂಟ್ರಿ ಮಾಡಬೇಕು, ಇಮೇಲ್ ಎಂಟ್ರಿ ಮಾಡಬೇಕು, ಎಂಪ್ಲಾಯಿ ಐ ಡಿ ಎಂಟ್ರಿ ಮಾಡಬೇಕು, ಕಾಂಟ್ಯಾಕ್ಟ್ ನಂಬರ್ ಎಂಟ್ರಿ ಮಾಡಬೇಕು, ಸ್ಟೇಟು ಡಿಸ್ಟಿಕ್ ತಗೊಂಡು ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ನೀವು ಈ ವೆರಿ ಡೀಪಾಗಿ ಈ ಒಂದು ಈವೆಂಟ್ನ ಆರ್ಗನೈಸ್ ಮಾಡಿದರೆ ಈ ಒಂದು ಡೀಟೇಲ್ಸ್ ಎಲ್ಲ ಇಲ್ಲಿ ತುಂಬಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದಾಗ ಅವರು ಅಪ್ರೂವ್ ಮಾಡ್ಬೋದು ಅಥವಾ ಪೆಂಡಿಂಗ್ ಇಡ್ಬೋದು ಅಥವಾ ರಿಜೆಕ್ಟ್ ಮಾಡ್ಬೋದು, ಏನಾದರೂ ಮಾಡ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಸೆಟ್ ಲ್ಯಾಂಗ್ವೇಜ್ ಇದೆ. ನಿಮ್ಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕೋ ಆ ಲ್ಯಾಂಗ್ವೇಜಲ್ಲಿ ಈ ಒಂದು ಇದನ್ನು ಆಯ್ಕೆ ಮಾಡ್ಕೋಬೋದು. ನೋಡಿ ಚೂಸ್ ಎನಿ ಲ್ಯಾಂಗ್ವೇಜ್ ಅಂತಿದೆ. ಸೊ ಇಂಗ್ಲೀಷು, ತೆಲುಗು, ತಮಿಳು, ಗುಜರಾತಿ, ಕನ್ನಡ ಯಾವುದ್ರಲ್ಲಾದರೂ ಆಯ್ಕೆ ಮಾಡ್ಕೋಬೋದು ಸ್ನೇಹಿತರೆ. ಇದು ಲ್ಯಾಂಗ್ವೇಜನ್ನು ಆಯ್ಕೆ ಮಾಡ್ಕೊಳ್ಳಿ. ಮತ್ತು ಈ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗಬೇಕಂದ್ರೆ ಇಲ್ಲಿ 3 ಅಡ್ಡಗೆರೆ ಇದೆ ನೋಡಿ ಸ್ನೇಹಿತರೆ. ಈ ಅಡ್ಡಗೆರೆ ಮೇಲೇ ಟಚ್ ಮಾಡಬೇಕು. ಮತ್ತು ಕೊಲಾಬರೇಷನ್ ಅಂತಿದೆ. ಸೊ ಕೊಲಾಬರೇಷನ್ ಇದೇನು ಇಂಪಾರ್ಟೆಂಟ್ ಅಷ್ಟಿಲ್ಲ, ಇದು ರಿಕ್ವೆಸ್ಟಸಲ್ಲಿ ಇರ್ತದೆ. ನೋ ಪ್ರಾಬ್ಲಮ್ ಸ್ನೇಹಿತರೆ. ಈಗ ಇಷ್ಟು ಆಪ್ಷನ್ಸು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮೊದಲಿಗೆ ಡ್ಯಾಶ್ ಬೋರ್ಡಿಂದ RAS ಆ್ಯಕ್ಟಿವಿಟೀಸ್ ಹೇಳಿದ್ದೀನಿ, RAS ಆ್ಯಕ್ಟಿವಿಟೀಸ್ ಲೀಸ್ಟ್ ಹೇಳಿದ್ದೀನಿ, ಕ್ರಿಯೇಟ್ ಈವೆಂಟ್ ಹೇಳಿದ್ದೀನಿ, ಈವೆಂಟ್ ಮ್ಯಾನೇಜ್ಮೆಂಟ್ ಹೇಳಿದ್ದೀನಿ, ಈವೆಂಟ್ ಲೀಸ್ಟು, ಎಕೋ ಕ್ಯಾಲೆಂಡರು, ಈವೆಂಟ್ ಅಸೈನ್ಮೆಂಟು, ಫ್ಯಾಕಲ್ಟಿ ಮ್ಯಾನೇಜ್ಮೆಂಟು, ಸೆಟ್ ಲ್ಯಾಂಗ್ವೇಜು, ಕೊಲಾಬ್ರೇಷನ್ ಇಷ್ಟು ಡೀಟೇಲ್ಸು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ನೇಹಿತರೆ. ಇದೇ ರೀತಿ ನಿಮಗೆ ಇಕೋ ಕ್ಲಬ್ ಮಿಷನ್ ಲೈಫ್ನ ಯಾವ ರೀತಿ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಮತ್ತು ಅದನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕಂತಲೂ ಹೇಳಿದ್ದೀನಿ ಸ್ನೇಹಿತರೆ. ಈ ರೀತಿ ಇಕೋ ಕ್ಲಬ್ಗೆ ಸಂಬಂಧಪಟ್ಟಂತೆ ಎಲ್ಲ ಡೀಟೇಲ್ಸು ನೀವು ಎಂಟ್ರಿ ಮಾಡಿ ಅದರ ಒಂದು ಈವೆಂಟ್ಸ್ನ ಆರ್ಗನೈಸ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಫೋಟೋಸು, ಅದಕ್ಕೆ ಸಂಬಂಧಪಟ್ಟಂಥ ಪ್ರಾಜೆಕ್ಟ್ಸು ಸಹ ಇದರಲ್ಲಿ ಈ ರೀತಿ ನೀವು ಯಾವಾಗ SS ಅಂತ ಕೊಡ್ತಾ ಹೋಗ್ತೀರೋ ಆ ರೀತಿ ಪ್ರತಿಯೊಂದು ನೀವು ಅಪ್ಲೋಡ್ ಮಾಡ್ತಾ ಹೋಗಬೇಕಾಗತ್ತೆ ಸ್ನೇಹಿತರೆ. ನೋ ಅಂತ ಕೊಟ್ಟರೆ ನೀವೇನು ಮಾಡಿಲ್ಲ ಅಂತ ಆಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಅನುದಾನಗಳು ಸಹ ಬಂದಿದೆ. ಆ ಈವೆಂಟ್ಸ್ನೂ ಸಹ ಆರ್ಗನೈಸ್ ಮಾಡಿದ್ದೀರಿ. ಆರ್ಗನೈಸ್ ಮಾಡಿದ್ದನ್ನು ಇಲ್ಲಿ ಈ ರೀತಿ ಎಂಟ್ರಿ ಮಾಡ್ತಾ ಹೋಗಬೇಕಾಗತ್ತೆ ಸ್ನೇಹಿತರೆ. ಈ ರೀತಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಪ್ರತಿಯೊಬ್ಬರೂ ಸಹ ಈ ರೀತಿ ಎಕ್ಸ್ಪ್ಲೈನ್ ಮಾಡಿದ ಹಾಗೆ ನೀವು ತುಂಬಿ ನಿಮ್ಮ ಇಕೋ ಕ್ಲಬ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಅಪ್ಲೋಡು ಮಾಡ್ಬೋದು ಸ್ನೇಹಿತರೆ. ಇದೇ ರೀತಿ ಸ್ಯಾಟ್ಸ್ ಆಗಲಿ, UDIS ಆಗಲಿ, HRMS ಆಗಲಿ, KSS ಆಗಲಿ, ನಮ್ಮ ಒಂದು ಬೇರೆ ಇಲಾಖೆಯ ಒಂದು ಕಂದಾಯ ಇಲಾಖೆಗೂ ಸ್ವಲ್ಪ ನೋಟಿಫಿಕೇಷನ್ಗಳು ಬರ್ತವೆ. ಎಲ್ಲ ಇಲಾಖೆದು ಸಂಬಂಧಪಟ್ಟಂತೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರ್ತದೆ. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.